ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆಗಿ ಹಾಗೆ ಕ್ರಿಸ್ಪಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳಿಗಂತಲೇ ಮಾಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆ ಸ್ಪೈಸಿ ಮೆಣಸಿನ್ಕಾಯಿ ಬಜ್ಜಿ ಕೊಡೋಕ್ಕೆ ಹೆದರ್ತೀರ, ಖಾರ ಆಗಿಬಿಡುತ್ತೆ ಅಂತ. ಅಂಥವರಿಗೋಸ್ಕರ ಈ ಬಜ್ಜಿನ ಮಾಡಿಕೊಟ್ರೆ ಖುಷಿಪಟ್ಟು ತಿಂತಾರೆ. ಹಾಗೆ ಡಿಫ್ರೆಂಟಾಗಿ ಇರುತ್ತೆ. ಹೌದು, ಇದು ಖಾರ ಇಲ್ಲದೇ ಇರೋ ಮೆಣಸನ್ನು ತೊಗೊಂಡು, ಹಸಿಮೆಣಸಿನ್ಕಾಯಿನ ತೊಗೊಂಡು ನೀವು ಈ ರೆಸಿಪಿನ ಮಾಡ್ಬೋದು. ನಾನು ಇದನ್ನು ಈ ರೀತಿ ಚಿಕ್ಕದಾಗಿ ರೌಂಡಾಗಿ ಕಟ್ ಮಾಡ್ಕೋತೀನಿ. ಎಲ್ಲನೂ ಕೂಡ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ನಾನು ನೆಕ್ಸ್ಟು ಬಜ್ಜಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಕಡಲೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಇದಾದಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಅದಕ್ಕೆ ಅಚ್ಚ ಖಾರದ ಪುಡಿನೂ ಕೂಡ ನೀವು ಸೇರಿಸ್ಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇಷ್ಟನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀವು ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಯಾಕಪ್ಪ ಅಂದರೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಸ್ವಲ್ಪ ಓಂಕಾಳು ಕೂಡ ಸೇರಿಸ್ತಾ ಇದ್ದೀನಿ ನಾನು. ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬಜ್ಜಿಗೆ ಹಿಟ್ಟು ರೆಡಿ ಆಯಿತು. ಇದಾದಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿನ ತಗೊಳ್ಳಿ. ಹಾಗೆ ಇದರಲ್ಲಿ ನೀವು ಫುಲ್ ಕ್ಲೀನ್ ಮಾಡಿಕೊಂಡು ಜಸ್ಟ್ ರೌಂಡ್ ಕೂಡ ತೊಗೊಂಡು ಬಜ್ಜಿನ ಬಿಟ್ಕೋಬೋದು. ಖಾರ ಕಡಿಮೆ ಆಗುತ್ತೆ ಅನ್ನೋಕ್ಕೋಸ್ಕರ. ನೋಡಿದ್ರಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಜ್ಜಿಗೆ ಇವಾಗ ರೆಡಿ ಆಗಿಬಿಡ್ತು. ಇಷ್ಟೇ ಸಿಂಪಲ್, ಹಾಗೆ ಬೇಗನೆ ಆಗೋವಂಥದ್ದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇಷ್ಟ ಆದಮೇಲೆ ಒಂದು ಪಾತ್ರೆಗೆ ಎಣ್ಣೆನ ಹಾಕಿಬಿಟ್ಟು ನಾನು ನೀಟಾಗಿ ಒಂದೊಂದೇ ಬಿಡಿಸಿ ಬಜ್ಜಿನ ಬಿಟ್ಕೋತಾ ಇದ್ದೀನಿ. ಇದು ತುಂಬಾ ಡಿಫ್ರೆಂಟಾಗಿ ಕ್ರಿಸ್ಪಿಯಾಗಿ ಆಗುವಂಥ ಬಜ್ಜಿ ಇದು. ಒಮ್ಮೆ ಮನೇಲಿ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ. ಬಜ್ಜಿ ಮಾಡಿದರೆ 1-2 ಅಂತ ಜಾಸ್ತಿ ತಿಂತಾರೆ. ಟೆನ್ಷನ್ ಆಗುತ್ತೆ ಅನ್ನೋ ಟೈಮಲ್ಲಿ ಒಂದು ಮೆಣಸಿನ್ಕಾಯಿಯಿಂದ ಈ ರೀತಿ 10 ಬಜ್ಜಿ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ನಾನು ಜಾಸ್ತಿ ತಿಂದೆ ಅಂತ ಖುಷಿನೂ ಕೂಡ ಆಗ್ತಾರೆ. ಹಾಗೆ ಡಿಫ್ರೆಂಟ್ ಸ್ನ್ಯಾಕ್ಸ್ ಅಂತಲೂ ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ ಹಾಗೆ ಡಿಫ್ರೆಂಟಾಗಿ ಮಾಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಇದೇ ರೀತಿ ನನ್ನ ಚಾನಲಲ್ಲಿ ಮರಿಬೇಡಿ. ಸಿಂಪಲ್ಲಾಗಿ ಇನ್ಸ್ಟಂಟಾಗಿ ಮಾಡೋವಂಥ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾ ID, ಫೇಸ್ಬುಕ್ ID ಎರಡೂ ಇದೆ. ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು.